Hi, hello, my dear student. Today I am going to discuss about the topic articles. Before going to discuss about the topic articles, please subscribe our YouTube channel. This is very important topic to be BSC second semester ಆತ್ಮೀಯ ಸ್ಪರ್ಧಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ವಿಡಿಯೋದಲ್ಲಿ ಆರ್ಟಿಕಲ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಬಿ ಎ ಬಿ ಕಾಮ್ ಬನ್ನಿ, ಲೆಟ್ಸ್ ಕಮ್ ಟು discuss about the topic articles. There are two types of articles. First one is indefinite article and second one is definite article. Indefinite article a and an, and definite article is the. First, how to use a articles. A is used when a word begins with any of the consonants. Very important. Let's see the definition of the a articles. How to use a is used when a word begins with any of the consonants. ಏನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಯಾವ ಶಬ್ದ ವರ್ಣಮಾಲೆಯಿಂದ ಪ್ರಾರಂಭವಾಗ್ತದೋ ಆ ಶಬ್ದಗಳ ಹಿಂದೆ ನಾವು ಅಂತಂದ್ರೆ ಎ ಎಂಬ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬಾಯ್ ಇದೆ. ಬಾಯ್ ಎಂಬುದು ಒಂದು ಶಬ್ದ. ಈ ಶಬ್ದ ಅಂತಂದ್ರೆ ಬಿ ಎಂಬ ವರ್ಣಮಾಲೆಯಿಂದ ಪ್ರಾರಂಭವಾಗ್ತದೆ. ಕಾನ್ಸೋನೆಂಟ್, ಬಿ ಎಂಬುದು ಒಂದು ಕಾನ್ಸೋನೆಂಟ್ ಆಗಿರುವಂಥದ್ದು. ಅಲ್ಲಿಂದ ಅಂತಂದ್ರೆ ಕಾನ್ಸೋನೆಂಟ್ ಪ್ರಾರಂಭವಾಗ್ತದೆ. ಹಾಗಾಗಿ ಈ ಶಬ್ದದ ಹಿಂದೆ ನಾವು ಅಂತಂದ್ರೆ ಏನ ಬಳಸ್ತೀವಿ. ಯಾವಾಗಲೂ ಅಂತಂದ್ರೆ ಯಾವುದೇ ಶಬ್ದ ಅದು ಕಾನ್ಸೋನೆಂಟ್ ಶಬ್ದದಿಂದ, ಕಾನ್ಸೋನೆಂಟ್ ಎಂಬ ಅಕ್ಷರದಿಂದ ಪ್ರಾರಂಭವಾಗ್ತಾ ಇತ್ತಂದ್ರೆ ಅದರ ಹಿಂದೆ ನಾವು ಏನ ಬಳಸಬೇಕು. ನೆಕ್ಸ್ಟ್, ಜಾಬ್ ಇದನ್ನು ಕೂಡ ಜೆ ಎಂಬುದು ಒಂದು ಕಾನ್ಸೋನೆಂಟ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಅಂತಂದ್ರೆ ಏನ ಬಳಸಿದ್ದೀವಿ. ನೆಕ್ಸ್ಟ್, ಡಾಕ್ಟರ್ ಡಿ ಎಂಬುದು ಕೂಡ ಅಂತಂದ್ರೆ ಕಾನ್ಸೋನೆಂಟ್ ಆಗಿರುವಂಥದ್ದು. ಹಾಗಾಗಿ ಏನ ಬಳಸಿದ್ದೀವಿ. ನೆಕ್ಸ್ಟ್, ಬನಾನಾ ಎಂಬುದು ಕೂಡ ಅಂತಂದ್ರೆ ಕಾನ್ಸೋನೆಂಟ್ ಶಬ್ದದಿಂದ ಪ್ರಾರಂಭವಾಗ್ತದೆ. ಹಾಗಾಗಿ ಏನ ಬಳಸಿದ್ದೀವಿ. ನೆಕ್ಸ್ಟ್, ಟೇಬಲ್ ಇದನ್ನು ಕೂಡ ಅಂತಂದರೆ ಕಾನ್ಸೋನೆಂಟ್ ಶಬ್ದದಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ಏನ ಬಳಸಿದ್ದೀವಿ. ಯಾವಾಗಲೂ ಅಂತಂದ್ರೆ ಯಾವುದೇ ಒಂದು ಶಬ್ದ ಕಾನ್ಸೋನೆಂಟ್ ಶಬ್ದದಿಂದ, ಕಾನ್ಸೋನೆಂಟ್ ಲೆಟರಿಂದ ಪ್ರಾರಂಭವಾಗ್ತಾ ಇತ್ತಂದ್ರೆ, ಎನಿ ಆಫ್ ದಿ ವರ್ಡ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್, we can use a articles. ಯಾವುದೇ ಶಬ್ದ ಅಂತಂದ್ರೆ ವರ್ಣಮಾಲೆಯಿಂದ ಪ್ರಾರಂಭ ಆಗ್ತಾ ಇತ್ತಂದ್ರೆ ಅದರ ಹಿಂದುಗಡೆ ಏನಂತಂದ್ರೆ ಬಿಫೋರ್ ಏನಂತಂದ್ರೆ ಏನ ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಹೀ ಈಸ್ ಡ್ಯಾಸ್ ಕ್ಲೇವರ್ ಬಾಯ್ ಅಂತಿದೆ. ಸಿ ದ ಸೆಂಟೆನ್ಸ್. Clever is this word begins with C letter. C, it means C, it's a consonants. So we can use here A. ಇಲ್ಲಿ ಅಂತಂದ್ರೆ ಏನ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಸಿ, ಕ್ಲೆವರ್ ಎಂಬ ಶಬ್ದ ಅಂತಂದ್ರೆ ಸಿ ಎಂಬ ವರ್ಣಮಾಲೆಯಿಂದ ಪ್ರಾರಂಭ ಆಗ್ತದೆ, ಸಿ ಎಂಬ ಕಾನ್ಸೋನೆಂಟ್ ಪ್ರಾರಂಭ ಆಗ್ತದೆ. ಹಾಗಾಗಿ ಏನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದಿಸ್ ಕ್ಲಾಸ್ ಮೇಕ್ಸ್ ಡ್ಯಾಸ್ ಲಾಟ್ ಆಫ್ ನಾಯ್ಸ್. ದಿಸ್ ಕ್ಲಾಸ್ ಮೇಕ್ಸ್ ಡ್ಯಾಸ್ ಲಾಟ್ ಆಫ್ ನಾಯ್ಸ್. ನೋಡ್ರಿ, ಇಲ್ಲಿನೂ ಕೂಡ ಅಂತ ಏನ ಬಳಸ್ತೀವಿ. ಯಾಕಂತಂದ್ರೆ ಲಾಟ್ ಎಂಬ ಶಬ್ದ ಅಂತಂದ್ರೆ ಎಲ್ ಎಂಬ ವರ್ಣಮಾಲೆಯಿಂದ ಪ್ರಾರಂಭವಾಗ್ತದೆ, ಎಲ್ ಎಂಬ ಕಾನ್ಸೋನೆಂಟ್ನಿಂದ ಪ್ರಾರಂಭವಾಗ್ತದೆ, ಕಾನ್ಸೋನೆಂಟ್ಸಿಂದ ಪ್ರಾರಂಭವಾಗ್ತದೆ. ಹಾಗಾಗಿ ಏನಂತಂದ್ರೆ ಏನ ಬಳಸ್ತೀವಿ. ನೆಕ್ಸ್ಟ್, ಆ್ಯನ್. How to use an. An is used when a word begins with any of the vowel sounds. For example,
A, E, I, O, U. These are the vowels. A is used when a word begins with any of the vowel sounds. For example, an actor. Actor is a word begins with A vowels. This is A. This word is, this letter is vowel, so we can use an. Next, an elephant. Elephant is a word begins with E vowels, so we can use an. ಯಾವಾಗಲೂ ಏನಂತಂದ್ರೆ ಈ ಸ್ವರಾಕ್ಷರದಿಂದ ಪ್ರಾರಂಭವಾಗುವಂಥ ಅಕ್ಷರಗಳ ಹಿಂದೆ ವೋವಲ್ಸ್ ಎಂಬುದೊಂದು ಸ್ವರಾಕ್ಷರ. ಈ ಸ್ವರಾಕ್ಷರ ಅಂತಂದ್ರೆ ಈ ಸ್ವರಾಕ್ಷರಗಳು, ಈ ಸ್ವರಾಕ್ಷರದಿಂದ ಪ್ರಾರಂಭವಾಗುವಂಥ ಶಬ್ದಗಳ ಹಿಂದೆ ಆ್ಯನನ್ನು ಬಳಸ್ತೀವಿ. ಆ್ಯನ್ ಇಂಕ್ ಪಾಟ್. ಈ ಐ ಎಂಬುದು ಅಂತಂದ್ರೆ ಈ ಎಂತಂದ್ರೆ ವೋವಲ್ಸ್ ಆಗಿರುವಂಥದ್ದು ಇಂಕ್ ಪಾಟ್, ಹಾಗಾಗಿ ಇಲ್ಲಿ ನಾವು ಆ್ಯನನ್ನು ಬಳಸ್ತೀವಿ. ನೆಕ್ಸ್ಟ್, ಆ್ಯನ್ ಆರೆಂಜ್. ಆರೆಂಜ್ ಎಂಬುದು ಓ ಎಂಬ ಶಬ್ದ ಓವಲ್ಸ್ ಆಗಿರುವಂಥದ್ದು, ಹಾಗಾಗಿ ಆ್ಯನ ಬಳಸ್ತೀವಿ. ನೆಕ್ಸ್ಟ್, ಆ್ಯನ್ ಅಂಬ್ರೇಲಾ. ಅಂಬ್ರೇಲಾ ಇವು ಕೂಡ ಅಂತಂದ್ರೆ ಓವಲ್ಸಿಂದ ಪ್ರಾರಂಭವಾಗಿರುವಂಥದ್ದು, ಹಾಗಾಗಿ ಆ್ಯನ ಬಳಸ್ತೀವಿ. ಎಕ್ಸಾಮ್ಗಳಲ್ಲಿ ಈ ರೀತಿ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ದ ಟ್ರೈನ್ ಲೆಫ್ಟ್ ಹಾಫ್ ಅವರ್. ಇಲ್ಲಿ ಅವರ್ ಇದೆ, ಯಾವ ರೀತಿ ಅಂತಂದ್ರೆ ಎಚ್ ಸೈಲೆಂಟ್ ಆಗ್ತದೆ. ಅವರ್ ಅಂತಂದ್ರೆ ಇದೊಂದು ಶಬ್ದ. ಇಲ್ಲಿ ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ ಅದರ ಮೇಲೆ ನಾವು ಆ್ಯನನ್ನು ಬಳಸುವಂಥದ್ದು. ಇಲ್ಲಿ ಎಚ್ ಸೈಲೆಂಟ್ ಆಗ್ತದೆ, ಹಾಗಾಗಿ ನಾವು ಇಲ್ಲಿ ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ಅವರ್ ಅಂಥೇಳಿ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ, ಹಾಗಾಗಿ ನಾವು ಇಲ್ಲಿ ಆ್ಯನನ್ನು ಬಳಸ್ತೀವಿ. ನೆಕ್ಸ್ಟ್, ಇಲ್ಲಿ ಆನೆಸ್ಟಿ ಇದೆ. ಆನೆಸ್ಟಿ ಇದೆ. ಕೆಲವೊಂದು ಶಬ್ದಗಳು ಅಂತಂದ್ರೆ ಕಾನ್ಸೋನೆಂಟ್ ಬಂದರೂ ಕೂಡ ಅಲ್ಲಿ ನಾವು ಓವಲ್ಸ್ ಆ್ಯನನ್ನು ಬಳಸ್ತೀವಿ, ಹಾಗಾಗಿ ಇಲ್ಲಿ ನಾವು ಎಂತಂದ್ರೆ ಆನೆಸ್ಟ್ ಇದೆಯಲ್ಲ, ಇದನ್ನು ನಾವು ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ಆನೆಸ್ಟ್ ಅಂಥೇಳಿ. ಎಚ್ ಸೈಲೆಂಟ್ ಆಗ್ತದೆ, ಹಾಗಾಗಿ ನಾವು ಆ್ಯನನ್ನು ಬಳಸ್ತೀವಿ. ಆನೆಸ್ಟಿ ಈಸ್ ಅ ಬೆಸ್ಟ್ ಪಾಲಿಸಿ. ಇಲ್ಲಿ ಬಿ ಬಂದಿದೆ, ಹಾಗಾಗಿ ಅದು ಕಾನ್ಸೋನೆಂಟ್ ಆಗಿರುವಂಥದ್ದು, ಹಾಗಾಗಿ ನಾವು ಅಲ್ಲಿ ಎನ ಬಳಸ್ತೀವಿ, ಎ ಆರ್ಟಿಕಲ್ಸನ್ನು ಬಳಸ್ತೀವಿ. ನೆಕ್ಸ್ಟ್, ಸಮ್ ಎಕ್ಸೆಪ್ಷನ್ಸ್. ಸಮ್ ವರ್ಡ್ ಬಿಗಿನ್ಸ್ ವಿತ್ ಓವಲ್ಸ್ ಬಟ್ ಟೇಕ್ ಎ ನಾಟ್ ಆ್ಯನ್. Some words begins with vowels but take a but not and take an. Here some example. A 1 rupee note. 1 rupee note. ಓ ಇಲ್ಲಿ ಏನಂತಂದ್ರೆ ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ಓ, ಆದರೆ ಓವಲ್ಸ್ ಇದೆ, ಆದರೆ ನಾವು ಇಲ್ಲಿ ಆ್ಯನನ್ನು ಬಳಸೋದಿಲ್ಲ, ಎಯನ್ನು ಬಳಸ್ತೀವಿ. ಯೂನಿಯನ್ ಮೆಂಬರ್ಸ್. ನೋಡ್ರಿ, ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೀವಿ. ಈ ಶಬ್ದವನ್ನು ಓದುವಂಥ ಸಂದರ್ಭದಲ್ಲಿ, ಪ್ರೊನೌನ್ಸಿಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಎ ಯೂನಿಯನ್ ಮೆಂಬರ್ಸ್, ಯು. ಹಾಗಾಗಿ ನಾವೇನಂತಂದ್ರೆ ಏನ ಬಳಸ್ತೀವಿ. ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಇಲ್ಲಿನೂ ಕೂಡ ಅಂತಂದ್ರೆ ಕನ್ನಡ ವರ್ಣಮಾಲೆಯ ಯು ಅನ್ನು ಬಳಸ್ತೀವಲ್ಲ, ಯು ಎಂಬುದು ಅಂತಂದ್ರೆ ವರ್ಣಮಾಲೆ ಆಗಿರುವಂಥದ್ದು, ಅದು ಸ್ವರಾಕ್ಷರವಲ್ಲ. ಯು ಎಂಬುದು ಅಂತಂದ್ರೆ ವರ್ಣಮಾಲೆ ಆಗಿರುವಂಥದ್ದು, ಹಾಗಾಗಿ ನಾವು ಏನ ಬಳಸ್ತೀವಿ. ಇಲ್ಲಿನೂ ಕೂಡ ಯುರೋಪಿಯನ್ ಅಂತಲೂ ಓದ್ತೀವಿ ನಾವು. EUO ಏನಂತಂದ್ರೆ ಸಾಮಾನ್ಯವಾಗಿ ಓವಲ್ಸ್ ಆಗಿರುವಂಥದ್ದು, ಆದರೆ ನಾವು ಶಬ್ದಗಳನ್ನು ಓದುವಂಥ ಸಂದರ್ಭದಲ್ಲಿ, ಶಬ್ದಗಳನ್ನು ಪ್ರೊನೌನ್ಸಿಯೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ರೀತಿ ಕನ್ನಡ ವರ್ಣಮಾಲೆಯ ಇವನ್ನ ಬಳಸ್ತೀವಲ್ಲ, ಹಾಗಾಗಿ ಇದನ್ನು ನಾವು ಇದರ ಹಿಂದುಗಡೆ ಏನ ಬಳಸ್ತೀವಿ. ಯಾವಾಗಲೂ ನಾವು ಎಂತಂದರೆ ವರ್ಣಮಾಲೆಗಳು ಬಂದ ಶಬ್ದದಿಂದ ಪ್ರಾರಂಭವಾಗುವಂಥ ಶಬ್ದಗಳ ಹಿಂದೆ ಏನ ಬಳಸ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ಯುರೋಪಿಯನ್ ಎಂಬ ಶಬ್ದ ಅಂತಂದ್ರೆ ವರ್ಣಮಾಲೆಯಿಂದ ಪ್ರಾರಂಭವಾಗ್ತದೆ, ಕಾನ್ಸೋನೆಂಟ್ನಿಂದ ಪ್ರಾರಂಭವಾಗ್ತದೆ, ಹಾಗಾಗಿ ನಾವು ಏನ ಬಳಸ್ತೀವಿ. ನೆಕ್ಸ್ಟ್, ಸಮ್ ವರ್ಡ್ಸ್ ದೋ ದೇ ಬಿಗಿನ್ಸ್ ವಿತ್ ಎ ಕಾನ್ಸೋನೆಂಟ್ಸ್ ಬಟ್ ಟೇಕ್ ಆ್ಯನ್ ಎ. ನೋಡ್ರಿ, ಇಲ್ಲಿನೂ ಕೂಡ ಅಂತಂದ್ರೆ ಕೆಲವೊಂದು ಶಬ್ದಗಳು ಕಾನ್ಸೋನೆಂಟ್ ಇಂದ ಪ್ರಾರಂಭವಾಗ್ತವೆ, ಕಾನ್ಸೋನೆಂಟ್ ಎಂಬ ಶಬ್ದದಿಂದ ಪ್ರಾರಂಭವಾಗ್ತದೆ, ಆದರೆ ನಾವು ಆ್ಯನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಆ್ಯನ್ ಅವರ್ ಈಗಾಗಲೇ ನಾವು ನೋಡಿದ್ದೀವಿ. ಆ್ಯನ್ ಅವರ್
ಅವರ್ ಎಂಬ ಶಬ್ದ, ಈ ಅವರ್ ಎಂಬ ಶಬ್ದವನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದರೆ ಎಚ್ ಸೈಲೆಂಟ್ ಆಗ್ತದೆ, ಈ ರೀತಿ ಓದ್ತೀವಿ ನಾವು ಅವರ್ ಅಂಥೇಳಿ. ಅವರ್ ಈ ಮೂರೇ ಶಬ್ದವನ್ನು ಓದುವಂಥದ್ದು, ಎಚ್ ಸೈಲೆಂಟ್ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ಅಂತಂದ್ರೆ ಆ್ಯನನ್ನು ಬಳಸ್ತೀವಿ. ಅ ಎಂಬುದೇ ಅಂತಂದ್ರೆ ಅದೊಂದು ಸ್ವರಾಕ್ಷರವಾಗಿರುವಂಥದ್ದು, ಹಾಗಾಗಿ ನಾವೆಂತಂದ್ರೆ ಆ್ಯನನ್ನು ಬಳಸ್ತೀವಿ. ಆ್ಯನ್ ಆನೆಸ್ಟ್, ಆನೆಸ್ಟ್, ದಿಸ್ ವರ್ಡ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಬಟ್ ವಿ ಕ್ಯಾನ್ ಯೂಸ್ ಆ್ಯನ್. ಯಾಕಂತಂದ್ರೆ ಆನೆಸ್ಟ್ ಎಂಬುದು ಅಂತಂದ್ರೆ ಆನೆಸ್ಟ್ ಈ ರೀತಿ ಓದ್ತೀವಿ, ಆನೆಸ್ಟ್. ಇಲ್ಲಿ ಎಚ್ ಸೈಲೆಂಟ್ ಆಗ್ತದೆ, ಹಾಗಾಗಿ ನಾವು ಆ್ಯನನ್ನು ಬಳಸ್ತೀವಿ. ಎಮ್ ಎಲ್ ಎ, ಎಮ್ ಎಲ್ ಎ ಅಂತಂದ್ರೆ ಇಲ್ಲಿ ಎನ ಬಳಸ್ತೀವಿ, ಇ ಎ, ಹೌದಾ. ಇಲ್ಲಿ ಎಮ್ ಎಲ್ ಎ ಎನ ಬಳಸ್ತೀವಿ. ಎ ಎಂಬುದು ಅಂತಂದ್ರೆ ಇದೊಂದು ಕಾನ್ಸೋನೆಂಟ್ ಆಗಿರುವಂಥದ್ದು, ಹಾಗಾಗಿ ನಾವು ಎಂತಂದ್ರೆ ಆ್ಯನನ್ನು ಬಳಸ್ತೀವಿ. ಎಂ ಪಿ, ಎಂ ಪಿ ಇದನ್ನು ಕೂಡ ಅಂತಂದ್ರೆ ಆ್ಯನನ್ನು ಬಳಸುವಂಥದ್ದು. ನೆಕ್ಸ್ಟ್ now we can discuss about the definite article the. Definite article the. The is used when you want to mention or talk about some particular things. The is used when you want to mention or talk about some particular things. ನಿರ್ದಿಷ್ಟವಾದ ಪದಗಳ ಹಿಂದೆ ಅಂತಂದರೆ ನಾವು ದನ ಬಳಸ್ತೀವಿ. ದ ಮ್ಯಾನ್ ಎಂಬುದು ಕಣ್ಣಿಗೆ ಕಾಣುವಂಥ ಒಂದು ವಸ್ತುಗಳಿಗೆ ನಾವು ಅಂತಂದ್ರೆ ನಿರ್ದಿಷ್ಟವಾದ ವಸ್ತುಗಳನ್ನು ಕರಿತೀವಿ. ದ ಮ್ಯಾನ್ ಅಂಥೇಳಿ ಈ ಒಬ್ಬ ವ್ಯಕ್ತಿಯನ್ನು, ನಿರ್ದಿಷ್ಟವಾದ ಒಬ್ಬ ವ್ಯಕ್ತಿಯನ್ನು ನಾವು ಕರೆಯುವಂಥ ಸಂದರ್ಭದಲ್ಲಿ ದನ ಬಳಸ್ತೀವಿ. ದ ಮ್ಯಾನ್. ದ ಬಾಯ್ಸ್, ಒನ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬಾಯ್ಸ್, ಒಂದು ನಿರ್ದಿಷ್ಟವಾದ ವಿದ್ಯಾರ್ಥಿಗಳ ಒಂದು ಹುಡುಗರ ಒಂದು ಗುಂಪಿಗೆ ನಾವು ಅಂತಂದರೆ ಬಾಯ್ಸ್ ಅಂತ ಕರಿತೀವಿ. ಹಾಗಾಗಿ ದ ಬಾಯ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಬಾಯ್ಸ್ ಹಿಂದೆ ದ ಅಂತ ಬಳಸ್ತೀವಿ. ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬಾಯ್ಸ್ ವಿ ಕ್ಯಾನ್ ಯೂಸ್ ದ. ನೆಕ್ಸ್ಟ್, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ರಿವರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ದ ಈಸ್ ಯೂಸ್ಡ್ ಬಿಫೋರ್ ಆಫ್ ದಿ ರಿವರ್ಸ್, ಬಿಫೋರ್ ನೇಮ್ ಆಫ್ ದಿ rivers. For example, Ganga is a river, so we can use the. Krishna is a river, we can use the. Kaveri, the Yamuna, the Narmada. ಈ ರೀತಿ ಅಂತಂದ್ರೆ ನದಿಗಳ ಹೆಸರುಗಳ ಹಿಂದೆ ನಾವು ದನ ಬಳಸ್ತೀವಿ. ನೆಕ್ಸ್ಟ್, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಸೀಸ್ ಆ್ಯಂಡ್ ಓಸಿಯನ್ಸ್. ಫಾರ್ ಎಕ್ಸಾಂಪಲ್, ದ ಅರೇಬಿಯನ್ ಸಿ, ದ ಇಂಡಿಯನ್ ಓಸಿಯನ್ಸ್. ಈ ಸಮುದ್ರಗಳ ಮತ್ತು ಸಾಗರಗಳ ಹಿಂದೆ ಅಂತಂದ್ರೆ ಸಮುದ್ರ ಮತ್ತು ಸಾಗರಗಳೆಂಬ ಹೆಸರು ಬರ್ತಂದ್ರೆ ಅಲ್ಲಿ ನಾವು ದನ ಬಳಸ್ತೀವಿ. ಯಾವಾಗಲೂ ದನ ಬಳಸುವಂಥದ್ದು. ನೆಕ್ಸ್ಟ್, ದ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಮೌಂಟೇನ್ ರೇಂಜ್. ಹಿಮಾಲಯಗಳ ಹಿಂದೆ ಮೌಂಟೇನ್ ರೇಂಜ್, ದ ಹಿಮಾಲಯಾಸ್, ದ ನೀಲಗಿರೀಸ್ ಅಂಥೇಳಿ ಈ ರೀತಿ ಅಂತಂದ್ರೆ ಮೌಂಟೇನ್ಸ್ ಮತ್ತು ಈ ಪರ್ವತಗಳು ಹಿಂದೆ ಅಂತಂದ್ರೆ ದನ ಬಳಸ್ತೀವಿ. ನೆಕ್ಸ್ಟ್, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಫೇಮಸ್ ಬಿಲ್ಡಿಂಗ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಫೇಮಸ್ ಬಿಲ್ಡಿಂಗ್ಸ್. ಫಾರ್ ಎಕ್ಸಾಂಪಲ್, ದ ರೆಡ್ ಪಾರ್ಟ್ ಈಸ್ ಅ ಫೇಮಸ್ ಬಿಲ್ಡಿಂಗ್, ಸೊ ವಿ ಕ್ಯಾನ್ ಯೂಸ್ ದ LIC building. This LIC building also a famous building, so we can use the Taj Mahal. Taj Mahal is also the famous monument things, so we can use the historical place, which Taj Mahal is a very famous historical place, so we can use the ಗೋಲ್ ಗುಂಬಾಜ್. ಈ ರೀತಿ ಅಂತಂದ್ರೆ ನಾವು ಈ ಫೇಮಸ್ ಬಿಲ್ಡಿಂಗ್ಸ್ಗಳ ಹಿಂದೆ ದನ ಕೂಡ ಬಳಸುವಂಥದ್ದು. ದ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಫೇಮಸ್ ಬುಕ್ಸ್ ಆ್ಯಂಡ್ ಎಸ್ಪೆಷಲಿ ಹೋಲಿ ಬುಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ದ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಫೇಮಸ್ ಬುಕ್ಸ್, ಎಸ್ಪೆಷಲಿ ದ ಹೋಲಿ ಬುಕ್ಸ್. ಫಾರ್ ಎಕ್ಸಾಂಪಲ್, Bible is a famous books, holy books, so we can use the Quran,
It is also famous books, so we can use the Gita, the Ramayana, Mahabharata. These are holy books, so we can use the Ramayana, the Mahabharata. Next, the is used denote ordinal number. Ordinal number show the position in series. Ordinal number ಫಸ್ಟ್ ಸೆಕೆಂಡ್ ಥರ್ಡ್. ಈ ಆರ್ಡಿನಲ್ ನಂಬರ್ ಹೇಳುವಂಥ ಸಂದರ್ಭದಲ್ಲಿ ನಾವು ಎಂತಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಈ ರೀತಿ ಹೇಳ್ತೀವಲ್ಲ, ಆವಾಗ ಎಂತಂದ್ರೆ ದನ ಬಳಸೊಂದು. ದ ಫಸ್ಟ್ ಬುಕ್, ದ ಥರ್ಡ್ ಶೂಟ್ ಕೇಸ್, ದ 21st seat, the 21st seat. How to ask in exams? See some sentence. He was the first to leave the party. He was the first to leave the party. The second prize, the second prize was won by Sunita. He was the only student present in the class. Shows the place in the class. He was the only student present in the class. And next, the also used with the words last and next. For example, the last man, the next patient. ಈ ರೀತಿ ಅಂತಂದ್ರೆ ಲಾಸ್ಟ್ ಮತ್ತು ನೆಕ್ಸ್ಟ್ ಅಂತೇಳಿ ಈ ಶಬ್ದಗಳನ್ನು ಲಾಸ್ಟ್ ಮ್ಯಾನ್, ದ ನೆಕ್ಸ್ಟ್ ಪೇಷೆಂಟ್ ಅಂತೇಳಿ ಈ ರೀತಿಯನ್ನು ಯೂಸ್ ಮಾಡುವಂಥದ್ದು. ದ ಈಸ್ ಆಲ್ಸೋ ಯೂಸ್ ವಿತ್ ದ ನೇಮ್ಸ್ ಆಫ್ ಇಂಪಾರ್ಟೆಂಟ್ ಪೋಸ್ಟ್. ದ ಈಸ್ ಆಲ್ಸೋ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಇಂಪಾರ್ಟೆಂಟ್ ಪೋಸ್ಟ್. ಫಾರ್ ಎಕ್ಸಾಂಪಲ್, ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್, ದ ಚೀಫ್ ಮಿನಿಸ್ಟರ್, ದ ಜನರಲ್ ಮ್ಯಾನೇಜರ್. ಈ ಇಂಪಾರ್ಟೆಂಟ್ ಹುದ್ದೆಗಳ ಹಿಂದೆ, ಇಂಪಾರ್ಟೆಂಟ್ ಪೋಸ್ಟ್ಗಳ ಹಿಂದೆ ನಾವು ಎಂತಂದ್ರೆ ದ ಪ್ರೆಸಿಡೆಂಟ್ ದನ ಬಳಸುವಂಥದ್ದು, ದ ಪ್ರೈಮ್ ಮಿನಿಸ್ಟರ್ ಅಲ್ಲಿನೂ ಕೂಡ ದ ಬಳಸುವಂಥದ್ದು, ಚೀಫ್ ಮಿನಿಸ್ಟರ್ ಅಲ್ಲಿನೂ ಕೂಡ ದ ಬಳಸುವಂಥದ್ದು, ಜನರಲ್ ಮ್ಯಾನೇಜರ್ ದ ಬಳಸುವಂಥದ್ದು, ದ ಜನರಲ್ ಸೆಕ್ರೆಟರಿ. ಈ ರೀತಿ ಅಂತಂದ್ರೆ ನಾವು ಈ ಇಂಪಾರ್ಟೆಂಟ್ ಪೋಸ್ಟ್ಗಳ ಹಿಂದೆ ದನ ಬಳಸುವಂಥದ್ದು. ನೆಕ್ಸ್ಟ್, ದ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್. ವೆರಿ ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ಸ್ ಹಿಂದ್ಗಡೆನೂ ಕೂಡ ಬಿಫೋರ್ ದ ನ್ಯೂಸ್ ಪೇಪರ್ ವಿ ಕ್ಯಾನ್ ಯೂಸ್ ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂಸ್ತಾನ್ ಟೈಮ್ಸ್. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ದ ಡೆಫಿನಿಟ್ ಆರ್ಟಿಕಲ್. ದ ಡೆಫಿನಿಟ್ ಆರ್ಟಿಕಲ್ ದ is used with a noun of which there is only one example. In the words. It is unique or unparalleled. ಯುನಿಕ್ ಆಗಿರುವಂಥದ್ದು ಆ ಶಬ್ದಗಳ ಹಿಂದೆ ಅಂತಂದ್ರೆ ನಾವು ದನ ಬಳಸುವಂಥದ್ದು. ದ ಸನ್, ವಿಚ್ ದೇರ್ ಈಸ್ ಓನ್ಲಿ ಒನ್ ಎಕ್ಸಾಂಪಲ್, ಅಂದರೆ ಒಂದೇ ಒಂದು ಉದಾಹರಣೆಯನ್ನು ತೋರಿಸುವಂಥದ್ದು. ದ ಸನ್, ದ ಮೂನ್, ದ ಅರ್ತ್, ದ ಸ್ಕೈ, ದ ಸೌತ್ ಪೋಲ್. ಈ ರೀತಿ ಅಂತಂದ್ರೆ ದ ಸನ್, ದ ಮೂನ್, ಅರ್ತ್, ದ ಸ್ಕೈ, ದ ಸೌತ್ ಪೋಲ್ ಇವು ಶಬ್ದಗಳ ಹಿಂದೆ ನಾವು ದನ ಬಳಸುವಂಥದ್ದು. ನೆಕ್ಸ್ಟ್, ದ ಈಸ್ ಯೂಸ್ಡ್ ದ ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್. ಪದಗಳ ಹಿಂದೆ ದನ ಬಳಸುವಂಥದ್ದು. ಬೆಸ್ಟ್, ಡಿಸಾಸ್ಟರ್, ವರ್ಸ್ಟ್, ಗ್ರೇಟೆಸ್ಟ್, ಬೆಸ್ಟ್ ಇವೆಂತಂದ್ರೆ ಈ ಸೂಪರ್ಲೇಟಿವ್ ಡಿಗ್ರೀಸ್ ಆಗಿರುವಂಥದ್ದು. ಈ ರೀತಿ ಅಂತಂದ್ರೆ ದ ಬೆಸ್ಟ್ ಬುಕ್ ಇಲ್ಲಿ ದನ ಬಳಸುವಂಥದ್ದು. ದ ವರ್ಸ್ಟ್ ಬುಕ್ ಇಲ್ಲಿನೂ ಕೂಡ ದ ಬಳಸುವಂಥದ್ದು. ದ ಗ್ರೇಟೆಸ್ಟ್ ಮೂವಿ, ದ ಬೆಸ್ಟ್ ಫಿಲ್ಮ್ ಡೈರೆಕ್ಟರ್, ಬೆಸ್ಟ್, ಗ್ರೇಟೆಸ್ಟ್, ವರ್ಸ್ಟ್, ಹೈಯೆಸ್ಟ್ ಇವುಗಳನ್ನು ನಾವು ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಟ್ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಸರ್ಟೇನ್ ಕಂಟ್ರೀಸ್ ವಿತ್ ಪ್ಲೂರಲ್ ನೇಮ್ಸ್. ಕೆಲವೊಂದು ಶಬ್ದಗಳ ಹಿಂದೆ ಅಂತಂದ್ರೆ ಕೆಲವೊಂದು ದೇಶಗಳ ಹಿಂದೆ ಏನಂತಂದ್ರೆ ನಾವು ಇದನ್ನು ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಿ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಲ್ಲಿ ದನ್ನು ಬಳಸ್ತೀವಿ. ದ ವೆಸ್ಟ್ ಇಂಡೀಸ್ ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಪೊಸಿಷನ್ಸ್ ಲೈಕ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಓನ್ಲಿ. It is indicate to
position like first, second, third. The United States of America, the West Indies. ಈ ರೀತಿ ಅಂದರೆ ದೇಶಗಳ ಹಿಂದೆ, ಇಂಪಾರ್ಟೆಂಟ್ ದೇಶಗಳ ಹಿಂದೆ ನಾವು ದನ ಬಳಸುವಂಥದ್ದು. It is used with a noun that becomes defined when it is mentioned for the second time ಮೆನ್ಷನ್ ಮಾಡುವಂಥ ಸಂದರ್ಭದಲ್ಲಿ ಅಂತಾರೆ ಅವಾಗೂ ಕೂಡ ದನ ಬಳಸುವಂಥದ್ದು. ದೇರ್ ಇಸ್ ಅ ಚೈಲ್ಡ್ ಗೋಯಿಂಗ್ ಇನ್ ದ ಸ್ಟ್ರೀಟ್, ದ ಚೈಲ್ಡ್ ಈಸ್ ಲೇಝಿ. ನೋಡ್ರಿ, ಎರಡನೇ ಸಾರಿ ಬಳಸುವಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಶಬ್ದದ ವಾಕ್ಯದಲ್ಲಿ ಎರಡನೇ ಸಾರಿ ಬಳಸುವಂಥ ಸಂದರ್ಭದಲ್ಲಿ ನಾವು ದವನ್ನು ಬಳಸ್ತೀವಿ. ದೇರ್ ಇಸ್ ಅ ಚೈಲ್ಡ್ ಗೋಯಿಂಗ್ ಇನ್ ದ್ಯಾಟ್ ಸ್ಟ್ರೀಟ್, ದ ಚೈಲ್ಡ್ ಈಸ್ ಲೇಝಿ ಅಂಥೇಳಿ. ನೆಕ್ಸ್ಟ್ ಸೆಂಟೆನ್ಸ್ ವಿ ಕ್ಯಾನ್ ಸಿ ದೇರ್ ಇಸ್ ಅ ಬಿಲ್ಡಿಂಗ್ near the park. There is a building near the park. The building was there is a building near the park. The building was constructed last year. The building was constructed last year. ಇಲ್ಲಿ ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ ಅಂತೇಳಿ ನಾವು ಮೊದಲ ಸಾರಿನೂ ಬಳಸ್ತಿದ್ದೀವಿ. ನೆಕ್ಸ್ಟ್ ಇನ್ನೊಮ್ಮೆ ಸೆಕೆಂಡ್ ಟೈಮ್ ಬಳಸುವಂಥ ಸಂದರ್ಭದಲ್ಲಿ ದ ಬಿಲ್ಡಿಂಗ್ ಅಂತ ಬಳಸಬೇಕು. ದ ಬಿಲ್ಡಿಂಗ್ ವಾಸ್ ಕನ್ಸ್ಟ್ರಕ್ಟೆಡ್ ಲಾಸ್ಟ್ ಇಯರ್ ಅಂಥೇಳಿ. We can see some example how to ask in annual exams. Brutus is an honorable man. We already discussed about the how to use when some words are silent. Brutus is an honorable man. Honorable ಇಲ್ಲಿ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ, ಎಚ್ ಸೈಲೆಂಟ್ ಆಗ್ತದೆ, ಹಾಗಾಗಿ ಆನರೇಬಲ್ ಮ್ಯಾನ್ ಆ್ಯನನ್ನು ಬಳಸ್ತೀವಿ. ಕಾನ್ಪುರ್ ಇಸ್ ಅ ಬಿಗ್ ಸಿಟಿ, ಅಡ್ಜೆಕ್ಟಿವ್ ವರ್ಡ್ ಆಗ್ತದೆ. ಕಾನ್ಪುರ್ ಇಸ್ ಅ ಬಿಗ್ ಸಿಟಿ. ಕಾನ್ಪುರ್ ಇಸ್ ಅ ಸಿಟಿ. ಸಿ ಎಂಬುದು ಅಂತ ಕಾನ್ಸರ್ನ್ ಆಗ್ತದೆ. ಸಿ ಅಂತಂದರೆ ಏನು ಬಳಸ್ತೀವಿ. ಆ್ಯನ್ ಅವರ್ ಇಲ್ಲಿ ಎಚ್ ಸೈಲೆಂಟ್ ಆಗ್ತದೆ. ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ಅವರ್. ಆ್ಯನ್ ಅವರ್ ಪಾಸ್ಡ್ ಸೀನ್ಸ್ ಹಿ ಲೆಫ್ಟ್ ದಿಸ್ ಪ್ಲೇಸ್. ಆ್ಯನ್ ಹಾರ್ಸ್, ಈ ಹೌಸ್ ಶಬ್ದದ ಹಿಂದೆ ಏನ ಬಳಸ್ತೀವಿ. ಎಚ್ ಎಂಬುದು ಅಂತಂದ್ರೆ ಒಂದು ಕಾನ್ಸೋನೆಂಟ್ ಆಗಿರುವಂಥದ್ದು, ಹಾಗಾಗಿ ಏನ ಬಳಸ್ತೀವಿ. ಡೆಲ್ಲಿ ಈಸ್ ಅ ಬಿಗ್ ಸಿಟಿ. ಈ ಬಿಗ್ ಎಂಬುದು ಅಂತಂದ್ರೆ ಬಿ ಎಂಬುದು ಕಾನ್ಸೋನೆಂಟ್ ವರ್ಡಿಂದ ಲೆಟರಿಂದ ಪ್ರಾರಂಭ ಆಗ್ತದೆ, ಹಾಗಾಗಿ ಏನ ಬಳಸ್ತೀವಿ. ಹಿ ಈಸ್ ಆ್ಯನ್ ಇಂಟೆಲಿಜೆಂಟ್. ಐ ಎಂಬುದು ಅಂತಂದ್ರೆ ಇಂಟೆಲಿಜೆಂಟ್ ಎಂಬ ವರ್ಡ್, ಇಟ್ಸ್ ಬಿಗಿನ್ ವಿತ್ ಓವಲ್ಸ್ sound, so we can use and. He is an intelligent boy. Please order a coffee for me. Coffee, this word begins with C consonant letter, so we can use a. Next, my brother has sent me a gift word begins with consonant, so we can use a. Potatoes sell at 3 rupees a kilogram. K is a kilogram. This word begins with consonant letter, so we can use a. What a fine weather. Fine, this word begins with consonant letter, so we can use a. What an hour. How to pronunciation this word. Honor. How to pronunciation this word. Honor, so we can use an. Here H was silent, so we can use an. Watch and honor. I was never given so great an honor. We already discussed. H is silent, so we can how to pronunciation this word. Honor, so we can use an. An elephant, this word begins with oval, so we can use an. He had always hoped that his son would go to a university. This word begins with U consonant. Actually this word ovals, U is a ovals, but how to pronunciation this word. University, so we can use a. When we pronunciation that word pronunciation
ಎಂತಂದ್ರೆ ಆ ಪ್ರೊನೌನ್ಸಿಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಯು ಎಂಬ ಉಚ್ಚಾರಣೆ ಬರ್ತದೆ. ಹಾಗಾಗಿ ನಾವು ಅಂತಂದರೆ ಈ ಏನ ಬಳಸ್ತೀವಿ. ಇಟಲಿ ಈಸ್ ಯುರೋಪಿಯನ್ ಅಲ್ಲ, ಯುರೋಪಿಯನ್. Italy is a European country. How to pronunciation? European. So we can use a. I shall be in less than an hour. So hour is a word. How to pronunciation this word? Hour. Here H was silent, so we can use an. Hour is a when we pronunciation ಮಾಡುವಂಥ ಸಂದರ್ಭದಲ್ಲಿ ಓವಲ್ಸ್ ಸೌಂಡ್ ಬರ್ತದೆ, ಎಸ್ ಸೈಲೆಂಟ್ ಆಗ್ತದೆ. ಹಾಗಾಗಿ ಆ್ಯನ್ನ ಬಳಸ್ತೀವಿ. ಈಸ್ ದೇರ್ ಅ ಹಾಸ್ಪಿಟಲ್ ಇನ್ ದಿಸ್ ಟೌನ್? ಹಾಸ್ಪಿಟಲ್ ಎಂಬುದು ಶಬ್ದ ಕಾನ್ಸೋನೆಂಟ್ ಪ್ರಾರಂಭ ಆಗ್ತದೆ, ಏನು ಬಳಸ್ತೀವಿ. ಎವ್ರಿ ರೆಸ್ಪೆಕ್ಟ್ ಆನ್ ಆನೆಸ್ಟ್ ಪರ್ಸನ್. ಆನೆಸ್ಟ್. ಹೌ ಟು ಪ್ರೊನೌನ್ಸಿಯೇಷನ್ ದಿಸ್ ವರ್ಡ್? ಆನೆಸ್ಟ್. ಸೊ ವಿ ಕ್ಯಾನ್ ಯೂಸ್ ಆ್ಯನ್. ಆನೆಸ್ಟ್ ಎಂಬ ಪದ ಅಂತಂದ್ರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಓವಲ್ ಸೌಂಡ್ ಬರ್ತದೆ, ಹಾಗಾಗಿ ಆ್ಯನನ್ನು ಬಳಸ್ತೀವಿ. ಅದು ಎಚ್ ಅಂತಂದ್ರೆ ಕಾನ್ಸೋನೆಂಟ್ ಆಗಿರ್ಬೋದು, ಆದರೆ ನಾವು ಓದುವಂಥ ಸಂದರ್ಭದಲ್ಲಿ ಪ್ರೊನೌನ್ಸಿಯೇಷನ್ ಏನಾಗ್ತದೆ? ಆ್ಯನ್ ಆಗ್ತದೆ. ಅಂತಂದ್ರೆ ಓವಲ್ ಸೌಂಡ್ ಬರ್ತದೆ, ಹಾಗಾಗಿ ಆ್ಯನನ್ನು ಬಳಸ್ತೀವಿ. ಐ ಲೈಕ್ ಟು ಗಿವ್ ಅ ಯೂಸ್ಫುಲ್ present. An honor. How to pronunciation this word? honor ಅಂತಂದರೆ ಇಲ್ಲಿನೂ ಕೂಡ ಅಂತಂದರೆ ಎಚ್ ಸೈಲೆಂಟ್ ಆಗ್ತದೆ, ಓವಲ್ ಸೌಂಡ್ ಬರ್ತದೆ, ಹಾಗಾಗಿ ಆ್ಯನನ್ನು ಬಳಸ್ತೀವಿ. an honor was confirmed and him for his service to his country. New York is a large city. ಲಾರ್ಜ್ ಎಲ್ ಕಾನ್ಸೋನೆಂಟ್ ಪ್ರಾರಂಭ ಆಗ್ತದೆ. ನ್ಯೂಯಾರ್ಕ್ ಇಸ್ ಅ ಲಾರ್ಜ್ ಸಿಟಿ. ಇಲ್ಲಿನೂ ಕೂಡ ಏನನ್ನು ಬಳಸ್ತೀವಿ. ಇಲ್ಲಿಯವರೆಗೆ ನಾವು ಆರ್ಟಿಕಲ್ಸ್ ಬಗ್ಗೆ ನಾವು ಅಂತಂದ್ರೆ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.